ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಮಯಂತೀಸ್ ವೆಜ್ ರೆಸಿಪೀಸ್. ಒಂದು ಒಳ್ಳೆ ಸ್ಯಾಲಡನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. 1 ಕಪ್ ಅನ್ನ, ಸ್ಯಾಲಡ್, ಪಕ್ಕದಲ್ಲಿ ಒಂದು ಸ್ವಲ್ಪ ಮೊಸರು. ಆಹಾ, ಕಲಿಸ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ. ಈ ಸ್ಯಾಲಡ್ ಚಪಾತಿಗೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗಾದರೆ ಫ್ರೆಂಡ್ಸ್, ಈ ಬೀನ್ಸ್, ಫ್ರೆಂಚ್ ಬೀನ್ಸನ್ನು ಬಳಸಿ, ಫ್ರೆಂಚ್ ಬೀನ್ಸ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ತುಂಬ ಸಾಫ್ಟ್ ಆಗಿರುತ್ತೆ ಹಾಗೂ ಅದರಲ್ಲಿ ನೀರಿನ ಅಂಶ ಯಥೇಚ್ಛವಾಗಿರುತ್ತೆ. ಹಾಗಾಗಿ ಫ್ರೆಂಚ್ ಬೀನ್ಸನ್ನು ಬಳಸಿ ಸ್ಯಾಲಡನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಬರೋಣ ಬನ್ನಿ. ಅರ್ಧ kg ಫ್ರೆಂಚ್ ಬೀನ್ಸನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ರೌಂಡ್ಗೆ ಸಣ್ಣಕ್ಕೆ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1/4 ಕಪ್ ಬಟಾಣಿ, ತೊಗರಿಬೇಳೆ 1/4 ಕಪ್ ಬೇಯಿಸಿ ಇಟ್ಕೊಂಡಿದ್ದೀನಿ. ಎಣ್ಣೆ 1 ಟೇಬಲ್ ಸ್ಪೂನ್, ಸಾಸಿವೆ 1 ಟೀ ಸ್ಪೂನ್, ಈರುಳ್ಳಿ 1 ಕಪ್, ಹಸಿಮೆಣಸಿನ್ಕಾಯಿ 1/4 ಕಪ್ ಅಷ್ಟು, ಕರಿಬೇವಿನ ಎಲೆ ಸ್ವಲ್ಪ, ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, ಡೆಸಿಕೇಟೆಡ್ ಕೋಕೋನಟ್ 1/4 ಕಪ್ ಅಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನಿಂಬೆ ರಸ ಅರ್ಧ ಹೋಳು. ಇವಾಗ ಈ ಫ್ರೆಂಚ್ ಬೀನ್ಸ್ ಸಲಾಡನ್ನು ಹೇಗೆ ಮಾಡೋದು ಕ್ವಿಕ್ಕಾಗಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪಾತ್ರೆ ಕಾಯಕ್ಕೆ ಇಟ್ಟಿದ್ದೀನಿ. ಪಾತ್ರೆ ಕಾದ ನಂತರ ಅಡುಗೆಗೆ ಬಳಸೋ ಎಣ್ಣೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಎಣ್ಣೆಯಲ್ಲಿ ಕಾದು ಚಡಪಡ ಅಂತ ಸೌಂಡ್ ಮಾಡ್ತಾ ಇದೆ ನೋಡಿ. ಸಾಸಿವೆ ಕಾದ ನಂತರ ಕಡಲೆಬೇಳೆಯನ್ನು ಹಾಕೋತಾ ಇದ್ದೀನಿ. ಈರುಳ್ಳಿ, ಹಸಿ ಮೆಣಸಿನಕಾಯಿ, ಕರಿಬೇವಿನ ಎಲೆ, ಇವೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಬಣ್ಣ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಹರಳುಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ತಾ ಹೋಗಿ. ಬಟಾಣಿ, ಹಸಿ ಬಟಾಣಿಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ಇವನ್ನ ಒಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿಬಿಟ್ಟು, ಇದು ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಬೇಯಬೇಕು, ಹಾಗಾಗಿ ಮುಚ್ಚಿಟ್ಟಿದ್ದೀನಿ. ನೋಡಿ, ಇವಾಗ ತೆರೆದು ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಕಟ್ ಮಾಡಿಕೊಂಡಿರುವ ಫ್ರೆಂಚ್ ಬೀನ್ಸ್ ಇದನ್ನ ಹಾಕೋತಾ ಇದ್ದೀನಿ. ಬೀನ್ಸನ್ನು ತುಂಬ ತೆಳುವಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಎಣ್ಣೆಯಲ್ಲಿ ಬೀನ್ಸ್ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಿ. ಈಗ ಸ್ವಲ್ಪ ಸಕ್ಕರೆನ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನ್, ನೀವು ಬೇಕಾದರೆ ಹಾಕ್ಕೊಳ್ಳಿ. ಅರಿಶಿನ ಪುಡಿ, ಉಪ್ಪು ಎಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆಗಿದೆ. ಬೇಳೆ ಬೇಯಿಸಿಟ್ಕೊಂಡಿರ್ತಕ್ಕಂತಹ ನೀರಿದು, ಇಲ್ಲಾಂದರೆ ನೀವು ಬೇರೆ ನೀರು ಹಾಕ್ಕೊಂಡ್ರು ಓಕೆನೆ. ನಾನು ಬೇಯಿಸಿರೋ ನೀರಿರೋದ್ರಿಂದ ಅದನ್ನೇ ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಬೇಯಕ್ಕಿಟ್ಟಿದ್ದೆ. ಇವಾಗ ನೋಡಿ, ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಬೆಂದಿದೆ. ಆ ನೀರೆಲ್ಲ ಹೀರ್ಕೊಂಡಿದೆ. ಸಪೋಸ್ ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಚೆನ್ನಾಗಿ ಕಲಿಸ್ಕೊಬೋದು. ಇನ್ನೊಂದು 5 ನಿಮಿಷ ಬೇಯಕ್ಕೆ ಇಡ್ಬೋದು. ಇದು ಆಲ್ಮೋಸ್ಟ್ ಬೆಂದಿದೆ ನೋಡಿ. ಈ ಥರ ಕೈಯಲ್ಲಿ ನೀವು ಹೀಗೆ ಪ್ರೆಸ್ ಮಾಡಿ ನೋಡಿದ್ರೆ ಬೀನ್ಸ್ ನೋಡಿ ಸಾಫ್ಟ್ ಆಗಿರುತ್ತೆ ನೋಡಿ. 2 ಭಾಗ ಆಗಿದೆ ಅಲ್ವಾ, ಆವಾಗ ಬೆಂದಿದೆ. ಈಗ ಬೆಂದಾಗಿದೆ. ನಾನಿವಾಗ ಒಂದ್ಸತಿ ಚೆನ್ನಾಗಿ ಕಲಿಸ್ಕೊಂಡ ನಂತರ ಬೇಯಿಸಿ ಇಟ್ಟಿರ್ತಕ್ಕಂತಹ
ತೊಗರಿ ಬೇಳೆ ಇದು. ತೊಗರಿ ಬೇಳೆಯನ್ನು ಹಾಕೋತಾ ಇದ್ದೀನಿ. ತೊಗರಿ ಬೇಳೆ ಈ ರೀತಿಯಾಗಿ ಗಟ್ಟಿಯಾಗಿರಬೇಕು, ನೀರಾಗಿರಬಾರ್ದು. ಬೇಯಿಸಿದ್ಮೇಲೆ ಅದರದ್ದು ನೀರನ್ನು ಸೋಸಿಬಿಟ್ಟು ಈ ಥರ ಗಟ್ಟಿಯಾಗಿ ಇಟ್ಕೋಬೇಕು. ಇವಾಗ ಒಂದು ಚೆನ್ನಾಗಿ ಕಲಿಸ್ಕೊಳ್ಳಿ. ಬೀನ್ಸ್ ಮತ್ತು ತೊಗರಿಬೇಳೆ ಇವೆರಡು ಚೆನ್ನಾಗಿ ಮಿಕ್ಸ್ ಆಗೋವರೆಗೆ ಕಲಿಸ್ಕೊತಾ ಬನ್ನಿ. ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ, ಓಕೆ, ನೀವು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಹೋದರೆ ಅದು ಕಂಬೈನ್ ಆಗಿ ಎಲ್ಲನೂ ಮಿಕ್ಸಪ್ ಆಗುತ್ತೆ. ನೋಡಿ, ಗಟ್ಟಿ ಆಯ್ತಂದರೆ ಒಂದು ಸ್ಪೂನಿನ ಸಹಾಯದಿಂದ ಈ ಥರ ತೆಗೆದ್ಬಿಟ್ಟು ಬೇರೆ ಸ್ಪೂನಲ್ಲಿ ಈ ಥರ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ರೆಡಿಯೇ ಆಗೋಯ್ತು. ತುಂಬ ಕ್ವಿಕ್ ರೆಸಿಪಿ ಇದು. ಬೇಳೆನ ಬೇಯಿಸ್ಕೊಂಡು ಇಟ್ಕೊಬಿಟ್ರೆ 5-10 ನಿಮಿಷದಲ್ಲಿ ಈ ಸಲಾಡ್ ರೆಡಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ನೋಡ್ಕೊಂಡು ನಾನು ಉಪ್ಪು ಹಾಕೋತಾ ಇದ್ದೀನಿ. ನೀವು ನೋಡಿಕೊಂಡೇ ಹಾಕ್ಕೊಳ್ಳಿ ಉಪ್ಪಿನ ಮಾತ್ರ. ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗಬೇಕು ಉಪ್ಪು. ನೋಡಿ, ಸೂಪರಾಗಿ ಬಂದಿದೆ ಫ್ರೆಂಚ್ ಬೀನ್ಸ್ ಸಲಾಡ್. ಹಾಗೇನೂ ತಿನ್ನಕ್ಕೆ ಚೆನ್ನಾಗಿದೆ, ಏನು ಬೇಕಾಗಿಲ್ಲ ಇದಕ್ಕೆ. ಡೆಸಿಕೇಟೆಡ್ ಕೊಕೊನಟ್ ಅಂದರೆ ಕೊಬ್ಬರಿನ ಒಣಗಿಸಿ ತುರಿ ಮಾಡಿ ಇಟ್ಕೊಂಡಿರೋದು ನಾನು, ಅದನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ನಿಂಬೆ ರಸನ ಹಾಕೋತಾ ಇದ್ದೀನಿ ಕೊನೆಯಲ್ಲಿ. ಎಲ್ಲ ಹಾಕೊಂಡ್ಮೇಲೆ ಈಗ ನಾನು ಫ್ಲೇಮನ್ನು ಆಫ್ ಮಾಡ್ಕೊಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು ಬೀನ್ಸ್ ಸಲಾಡ್ ಅಂತ. ವೆರಿ ಸಿಂಪಲ್ ರೆಸಿಪಿ. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈ ಬೀನ್ಸ್ ಸಲಾಡ್ ಬೇಗನೆ ಮಾಡ್ಕೋಬೋದು. ಒಂದು ಸ್ವಲ್ಪ ರೈಸನ್ನು ಬೇಯಿಸ್ಕೊಂಡು ಈ ಬೀನ್ಸ್ ಸಲಾಡನ್ನು ಮಾಡಿಕೊಂಡು ಕಪ್ಪಲ್ಲಿ ಹಾಕ್ಕೊಂಡು ತಿಂತಾ ಇದ್ರೆ ಒಳ್ಳೆ ಕಾಂಬಿನೇಷನ್. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಬೀನ್ಸ್ ಸಲಾಡ್ ಅಂತ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂಥ ಸಿಂಪಲ್ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.